ಎಲ್ಲರಿಗೂ ನಮಸ್ಕಾರ. ಇವಾಗ ನಾಗರ ಪಂಚಮಿ ಹಾಗೂ ಗಣೇಶ ಹಬ್ಬಕ್ಕೆ ಎಲ್ಲರೂ ಉಂಡಿ ಕಟ್ಟಲೇಬೇಕಲ್ಲ. ಹಾಗಾಗಿ ನಾನು ಇವಾಗ ನಾಗರ ಪಂಚಮಿ ಸಂಬಂಧ ಉಂಡಿ ಕಟ್ತಾ ಇದ್ದೀನಿ. ಮನೆಯಲ್ಲೇ ಗುಳಿಗೆ ಮಾಡಿ ಅದರ ಜೊತೆ ಅದನ್ನೇ ಉಂಡಿ ಮಾಡಿದ್ದೀನಿ. ಈಸಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ನೀವು ಮಾಡಬೇಕಾದ್ರೆ ಮನೆಯಲ್ಲೇ ಅಂಗಡಿ ಹೋಗಿ ತರೋ ಬದಲು ಇಲ್ಲೇ ಮನೆಯಲ್ಲೇ ಮಾಡ್ಕೋಬೋದು. ನೀವು ಗುಳಿಗಿನ ನೀವೇ ಮನೆಯಲ್ಲೇ ಮಾಡಿ ನೀವೇ ತಯಾರಿಸ್ಬೋದು. ಈಸಿಯಾಗಿ ಬರುತ್ತೆ ನೋಡಿ. ನಾನು ಎಷ್ಟು ನೀಟಾಗಿ ಮಾಡಿದ್ದೀನಿ. ಈ ಥರ ನೀವೇ ಮನೆಯಲ್ಲಿ ತಯಾರಿಸ್ಬೋದು. ಇದು ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಅಂತೂ ಒತ್ತೋದು ಮರಿಬೇಡಿ. ಬೆಲ್ ಬಟನ್ ಒತ್ತಿ. ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಜೊತೆಗೆ ಕಮೆಂಟ್ಸ್ ಅನ್ನು ಕಳಿಸಿ. ನಿಮ್ಗೆ ಇಷ್ಟ ಆಗಿದ್ರೆ ಅದ್ರ ಜೊತೆಗೆ ಏನಾದರೂ ಇನ್ನೂ ಜಾಸ್ತಿ ಏನಾದರೂ ಇಂಪ್ರೂವ್ ಆಗಬೇಕಾದ್ರೆ ಕಮೆಂಟ್ಸು ಹಾಕಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಸರಿ, 1 ಕಪ್ಪು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ 1 ಚಮಚ ತಿನ್ನೋ ಸೋಡಾ ಮತ್ತು ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ನೋಡಿ. ಈ ಥರ ನೀಟಾಗಿ ಮಿಕ್ಸ್. ಇವಾಗ ಇದು ಬೂಂದಿ ಕಾಳು ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಮಿರ್ಚಿ ಹಿಟ್ಟು ಕಲಿಸ್ತಿರ್ತೀವಲ್ಲ, ಅದು ಬಜ್ಜಿ ಅಥವಾ ಮಿರ್ಚಿ ಮಾಡಲಿಕ್ಕೆ ಮಾಡ್ಕೊತಿರ್ತೇವಲ್ಲ, ಆ ಸೇಮಲ್ಲೇ ಅದೇ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲ ನೋಡಿ, ಇವಾಗ ಬಂದಿದೆ. ಈ ಥರ ಬೀಳ್ತಿರ್ಬೇಕಿದು. ಹಿಂಗೆ ಕೈ ಬಿಟ್ಟರೆ ಈ ಥರ ಬೀಳ್ತಿರ್ಬೇಕು. ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ, ಅಂದರೆ ನೀಟಾಗಿ ಬರುತ್ತೆ. ಮಿರ್ಚಿ ಕಲಿಸ್ಕೊಂಡಿರ್ತೇವಲ್ಲ ಅದೇ ಸೇಮೆ ಕಲಿಸ್ಕೋಬೇಕಿದು. ಸರಿ, ಇವಾಗ ಇದು ಕಲಿಸ್ಕೊಂಡಿದ್ದೆಲ್ಲ ಒಂದು 10 ನಿಮಿಷ ಇದು ಹಾಗೇ ಇರಲಿ. ಇವಾಗ ನಮ್ಗೆ ಇದಕ್ಕೆ ಏನು ಬೇಕೋ ಎಣ್ಣೆ ಅದನ್ನು ಕಾಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇದು ಎಣ್ಣೆ ಕಾಯಿಸೋಷ್ಟರಲ್ಲಿ ಆಗ್ತದೆ, ಅವಾಗ ಮಾಡೋಣಂತೆ. ಇವಾಗ ಹಿಟ್ಟು ನೆನೆದ್ಬಿಟ್ಟು ಇವಾಗ ನಾವು ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಒಂದು 10 ನಿಮಿಷ ಆಗುತ್ತೆ. ಹಿಟ್ಟು ನೆನೆದಿರುತ್ತೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ನನ್ನ ಕಡೆ ಅವಲಕ್ಕಿ ಸಾಣಿಗೆ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾವು ಬೇರೆ ನಿಮ್ಮ ಕಡೆ ಯಾವುದಾದ್ರೂ ಈ ಥರದ್ದಿದ್ರೆ ನೀವು ಅದನ್ನು ತೊಗೊಂಡು ಮಾಡ್ಕೋಬೋದು. ನಮ್ಮ ಕಡೆ ಇದೇ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಇದು ಮಾಡೋದು ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಇದು. ಇನ್ನು ನೋಡ್ರಿ, ಇಲ್ಲಿ ಮಾಡತ್ತೀನಿ, ಇದು ಗಟ್ಟಿ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕಿ, ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟ್ ಬಂದಿದ್ದ ನೋಡಿ. ಇವಾಗ ಕರೆಕ್ಟ್ ಬಂದಿದ್ದ ನೋಡಿ. ಈ ಥರ ಬರುತ್ತೆ ನೋಡಿ. ನಾನು ಸ್ಪೂನಿಂದ ಬಿಡ್ತಾ ಇದ್ದೀನಿ ನೋಡಿ, ಎಷ್ಟು ನೀಟ್ ಬರ್ತಿದೆ ನೋಡಿ. ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ನಾನು. ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡು ಕಾದ್ಮೇಲೆ ಹಾಕೋಣ ನೋಡಿ. ಇವಾಗ ಹಾಕಿದ್ದಿದೆಲ್ಲ ಇದಾಗಿದೆ. ಇವಾಗ ನಾವು ಬಿಡೋಣ ಅಂತೆ ನೋಡಿ. ಇವಾಗ ಆಗಲೇ ಬಿಟ್ಟಿತ್ತಲ್ಲ ಅದು ಹಿಟ್ಟೆಲ್ಲ ಬಂದಿದೆ ನೋಡಿ. ಈ ಥರ ಬಜ್ಜಿ ಮಾಡಿರುತ್ತೆಲ್ಲ ಆ ಟೈಪ್ ಬಂದಿದೆ. ಇವಾಗ ತೆಗೆದು ನಾವು ಬೂಂದಿ ಕಾಳು ಮಾಡೋಣ. ಇವಾಗ ಒಂದು ಚಮಚದಷ್ಟು ತೊಗೊಂಡು ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಈ ಥರ ಕೈಲೇ ಈ ಥರ ಮಾಡ್ಕೋಬೇಕು, ಅಂದರೆ ಅದಕ್ಕೆ ಕೆಳಗಡೆ ಇಳಿತೈತಿ ನೋಡಿ. ಇವಾಗ ಕೆಳಗೆ ಇಳ್ತಾ ಇದೆ ನೋಡಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋಣ. ಇನ್ನೊಂದು ಚಮಚದಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಜಾಸ್ತಿ ದೊಡ್ಡದಿರೋದ್ರಿಂದ ಜಾಸ್ತಿ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಇವಾಗ ಕೆಳಗಡೆ ಇಳ್ತಾ ಇದೆ ನೋಡಿ. ಕಾಳೆಲ್ಲ ಬೀಳ್ತಾ ಇದೆ. ಈಸಿಯಾಗಿ ಮಾಡ್ಬೋದು ನಾವು ಮನೆಯಲ್ಲೇ. ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ಯಾವಾಗ ಕರೆದಿಟ್ಟಿರ್ತಾರೋ ಏನೋ ಆಗಲೇ ಸ್ಟಾಕ್ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಆಗೇ ಫ್ರೆಶ್ ಆಗಿ ಮಾಡ್ಕೋಬೋದು. ಇದಕ್ಕೆ ಖಾರನ ಹಾಕೋಬೋದು ಅಥವಾ ಉಂಡಿನೂ ಕಟ್ಕೋಬೋದು. ಇವಾಗ ಗಣೇಶನ ಹಬ್ಬ ಆಮೇಲೆ ಪಂಚಮಿಗೆ ಎರಡಕ್ಕೂ ಮಾಡಲೇಬೇಕಲ್ಲ, ಇದು ಈಸಿ ಮೆಥಡ್. ಇವಾಗ ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆಯಿಂದ ತರಿಸೋ ಅವಶ್ಯಕತೆನೇ ಇರೋದಿಲ್ಲ ನೋಡಿ. ಈ ಥರ ಸ್ವಲ್ಪ ಬಿಟ್ಟ ಮೇಲೆ ಕೈ ಆಡಿಸಿ ನೋಡಿ ಎಷ್ಟು ನೀಟ್ ಬಂದಿದೆ. ಕಂದು ಬಣ್ಣಕ್ಕೆ ಬರೋದುವಾಗಲೇ. ಇವಾಗ ಇದು ಇನ್ನು ಸ್ವಲ್ಪ ಬಿಟ್ಟು ತೆಗೆದುಬಿಡೋಣ. ಅವಕ್ಕೆ ಇವಾಗ ಲಾಸ್ಟಿಗೆ ಬಿದ್ದಿದ್ದೀವಲ್ಲ, ಒಂದು ಸ್ವಲ್ಪ ಬೆಳಗಿದಾವಲ್ಲ, ಅದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ತೆಗೆದುಬಿಡೋಣ ನೋಡಿ. ಇವಾಗ ಕಂದು ಬಣ್ಣ ಬಂದಿದೆ ನೋಡಿ, ಇಷ್ಟು ನೀಟ್ ಬಂದಿದೆ. ಇವಾಗ ತೆಗೇನಿದು ಒಂದು ಬೌಲಿಗೆ ತಗೊಂಡ್ಬಿಡೋಣ, ಪ್ಲೇಟಿಗೆ. ಸ್ವಲ್ಪ ಎಣ್ಣೆ ಬಸ್ತು ತೆಗೆದು ಹಾಕೊಂಡ್ಬಿಟ್ವಿ ಅಂದ್ರೆ ನೀಟ್ ಬರುತ್ತೆ. ಆಮೇಲೆ ಈಗ ಎಣ್ಣೆನೂ ಹಿಡಿಯೋದಿಲ್ಲ, ಇದು ನಾವು ಮನೆಯಲ್ಲೇ ಮಾಡೋದ್ರಿಂದ. ಇವಾಗ ಮಾಡಿದ್ವಲ್ಲ ಅದೇ ಸೇಮಲ್ಲಿ
ಇವಾಗ ಮಾಡಿದ್ವಲ್ಲ ಅದೇ ಸೇಮಲ್ಲೇ ಇವಾಗ ಮತ್ತೆ ಹಿಟ್ಟು ಹಾಕೊಳ್ಳೋಣ. ನಾನು ಜಾಸ್ತಿ ದೊಡ್ಡದಿರೋದ್ರಿಂದ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಪೂರ್ತಿ ಹಾಕೋತಾ ಇದ್ದೀನಿ. ಪೂರ್ತಿ ಹಾಕ್ಕೊಂಡು ಒಮ್ಗೆ ಮಾಡಿ ಬಿಟ್ಬಿಟ್ರೆ ಆಗಿ ಹೋಗ್ತೈತಿ ನೋಡಿ. ಆಗಲೇ ಮಾಡಿದ್ವಲ್ಲ ಅದೇ ಸೇಮಿ ಈ ಸಲ ಸ್ವಲ್ಪ ದೊಡ್ಡ ಬಂದಿದೆ. ನೋಡಿ ಇವಾಗ ಕಂದು ಬಣ್ಣಕ್ಕೆ ಬಂದಿದೆ ಇದು ನೋಡಿ. ಒಂದು ಬೌಲಿನಲ್ಲಿ ಎಷ್ಟಾಗನ್ನ ಮಾಡ್ಬೋದು. ಈ ಥರ ಎಲ್ಲ ನೀಟಾಗಿ ತಗೊಂಡು ಇಟ್ಕೊಳ್ಳಿ. ಇದು ಮತ್ತೆ ನಿಮಗೆ ಇದನ್ನು ಉಂಡೆ ಕಟ್ಟೋದು ಹೇಗೆ, ಆಣೆ ತೊಗೊಳ್ಳೋದು ಅಂತ ಹೇಳಿ ನಾನು ಹೇಳ್ತೀನಿ ಇವಾಗ. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಜಜ್ಕೊಂಡು ಇಟ್ಕೊಂಡು ಹಾಕಿ, ಅಂದರೆ ಜಲ್ದಿ ಕರಗುತ್ತೆ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಇದು ತೊಯ್ಲಿಕ್ಕಷ್ಟೇ ನೀರು ಹಾಕೊಳ್ಳೋಣ ಇವಾಗ. ನೋಡಿ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ನೀರು ಕಾಣಿಸ್ಬೇಕು, ಇಷ್ಟು ನೀರು ಹಾಕೊಳ್ಳೋಣ. ನೋಡಿ ಈ ಥರ ಮೇಲ್ಗಡೆ ನೀರು ಕಾಣಿಸ್ಬೇಕು, ಅಷ್ಟೇ ಹಾಕೊಳ್ಳಿ, ಅಂದರೆ ಆಣೆ ಜಲ್ದಿ ಬರುತ್ತೆ. ಇದಕ್ಕೂ ಸೇಮೆ ಒಂದು ಏಲಕ್ಕಿ, ಆಮೇಲೆ 1 ಇಂಚು ಶುಂಠಿ, ಆಮೇಲೆ ಜಾಜಿಕಾಯಿ ತೊಗೋಬೇಕು. ಇದು ಹಾಕಿ ಸಣ್ಣಂಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಡ್ರಿ, ಮತ್ತೆ ಬೇಕಂದ್ರೆ ಹಾಕ್ಕೊಳ್ಳೋಣಂತ. ನೋಡಿ ಈ ಥರ ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ಕೊಳ್ಳೋಣ ಇವಾಗ. ನೋಡಿ ಈ ಥರ ಸಣ್ಣ ಕುಟ್ಕೊಂಡು ಇಟ್ಕೊಂಡಿದ್ದು. ಅದಾದಮೇಲೆ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ, ಒಣ ಕೊಬ್ಬರಿ ಹಾಕೊಳ್ಳೋದು. ಕಾಣ ಹಾಕೋತಾ ಇದ್ದೀನಿ. ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ, ಮತ್ತು ಬೇಕಂದ್ರೆ ಹಾಕೊಳಕ್ಕೆ ಬರುತ್ತಾ, ನಿಮ್ಗೆ ಹೆಂಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಪೂರ್ತಿ ಕೊಡೋಂಗೆ, ಅಂದರೆ ಉಂಡೆ ಕರೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಒಂದೊಂದು ಕಡೆ ಹಾಕ್ತು, ಒಂದು ಕಡೆ ಆಗಲಿಲ್ಲ ಅಂದ್ರೆ ನೀಟ್ ಬರೋಂಗಿಲ್ಲ. ಹಿಟ್ಟು ಹಚ್ಕೊಂಡು ಈ ಥರ ಮಿದ್ಕೊಂಡ್ರಿ ಅಂದ್ರೆ ಕರೆಕ್ಟ್ ಬರ್ತೈತಿ. ಅದು ಉಂಡೆ ಕಟ್ಲಿಕ್ಕೂ ಕರೆಕ್ಟ್ ಆಗ್ತೈತಿ ಕೈ ಒಳಗೆ ನಿಮಗೆ. ನೋಡಿ ಇವಾಗ ಈ ಥರ ಹಿಂಗೆ ದುಂಡಿಗೆ ಆಗಬೇಕು. ಇವಾಗ ಉಂಡೆ ಕಟ್ಕೊಂಡು ಬನ್ನಿ. ನೋಡಿ ಈ ಥರ ಒತ್ತಿ ಕಟ್ಬಿಟ್ರೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಒತ್ತಿ ಕಟ್ಟಿ, ಇಲ್ಲಾಂದ್ರೆ ಓಪನ್ ಅದು ತಾನೇ ಸಿಳ್ಬಿಡುತ್ತೆ. ನೋಡಿ ಇವಾಗ ಉಂಡೆಗಳು ಎಷ್ಟು ನೀಟ್ ಬಂದಿದೆ. ಇದೇ ಥರ ನೀವು ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಮೊದಲು ಶೇಂಗಾ ಉಂಡೆನ ಮಾಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅನ್ಕೋತೀನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜೊತೆಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ಪೂರ್ತಿ ನಾವು ಯಾವ ಥರ ಮಾಡಿದ್ದೇವೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸ್ಕಿಪ್ ಮಾಡಿದರೆ ಅಂದರೆ ಅಲ್ಲೇ ಮಾಹಿತಿನೇ ತಿಳಿಯೋದಿಲ್ಲ, ಆಮೇಲೆ ಏನಾಯಿತು ಅಂತಲೇ ಗೊತ್ತಾಗಂಗಿಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ಥರದ ಯಾವುದಾದ್ರೂ ವಿಡಿಯೋವನ್ನು ಹಂಚಿಕೊಳ್ಳುತ್ತೇನೆ ನಿಮ್ಮ ಜೊತೆ.